ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಜ್ಯೋತಿಸ್ ನೆಲಪಾಕ. ನಾನಿವತ್ತು ಮನೆಯಲ್ಲಿ ಸಿಂಪಲ್ ಐಟಮ್ ಯೂಸ್ ಮಾಡಿಕೊಂಡು ಒಂದು ನ್ಯಾಚೋಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನೀವು ಕೆಫೆಲೆಲ್ಲ ನೋಡಿದ್ದೀರ, ನ್ಯಾಚೋಸ್ ಮಾಡ್ತಾರೆ. ನಿಮಗೆ ನ್ಯಾಚೋಸ್ ಕೂಡ ಸಪ್ರೇಟಾಗಿ ಸಿಗುತ್ತೆ. ಬಟ್ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡಿದ್ದೆ, ಆಯಿತಾ. ಇನ್ನೂ ಒಂದು ಸ್ವಲ್ಪ ಚಪಾತಿ ಮಿಕ್ಕಿದೆ. ನಾನು ಇದರಲ್ಲೇ ನ್ಯಾಚೋಸ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಚಪಾತಿಲಿ ನೂಡಲ್ಸ್ ಮಾಡ್ತಾರೆ, ನ್ಯಾಚೋಸ್ ಮಾಡ್ತಾರೆ, ಇನ್ನೂ ತುಂಬಾ ವೆರೈಟೀಸ್ ಇದೆ. ಬಟ್ ನಾನು ಸಿಂಪಲ್ಲಾಗಿ ನ್ಯಾಚೋಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು 1-2 ಕ್ವಾಂಟಿಟಿ ಚಪಾತಿ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ತೊಗೊಬೋದು, ಕ್ವಾಂಟಿಟಿ ಮತ್ತು ಜನರು ನೋಡ್ಕೊಂಡು ತೊಗೊಳ್ಳಿ, ಆಯಿತಾ. ಈಗ ನಾನು ಇದನ್ನು ಕಟ್ ಮಾಡ್ಕೊಬೇಕಾಗತ್ತೆ. ಒಂದು ಪ್ಲೇಟ್ ಹೆಲ್ಪಿಂದ ನಾನು ಇದನ್ನು ಕಟ್ ಮಾಡ್ಕೊತೀನಿ. ಇದನ್ನು ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು, ಇದೇ ಶೇಪಲ್ಲಿ ಅದೇ ಶೇಪಲ್ಲಿ ಅಂದರೆ ಏನು. ಬಟ್ ನ್ಯಾಚೋಸ್ ಮಾಡ್ತಿರೋದ್ರಿಂದ ನ್ಯಾಚೋಸ್ ಸ್ಟೈಲಲ್ಲೇ ಕಟ್ ಮಾಡಿಕೊಂಡ್ರೆ ತುಂಬ ಸೂಕ್ತ ಅನಿಸುತ್ತೆ. ಎಸ್, ನೋಡ್ತಾ ಇದ್ದೀರಲ್ಲ, ನಾನೀಗ ಚಪಾತಿನ ನ್ಯಾಚೋಸ್ ಸ್ಟೈಲಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಯಾಕೆಂದರೆ ನ್ಯಾಚೋಸ್ ಟೈಪ್ ಕರ್ಮ್ ಕ್ರಿಸ್ಪಿ ಥರ ಬರಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಎಸ್, ಚಪಾತಿ ಈಗ ರೆಡಿ ಆಗಿದೆ ನೋಡಿ. ಈ ಶೇಪಲ್ಲಿದ್ದರೆ ಸಾಕು. ಇದನ್ನು ನಾವು ಎಣ್ಣೆಯಲ್ಲಿ ಬೋಂಡ ಕರಿತೀವಲ್ಲ, ಆ ಟೈಪಲ್ಲೇ ಕರ್ಕೊಬೇಕಾಗುತ್ತೆ. ನಾನಿವತ್ತು ಏರ್ ಫ್ರೈ ಯೂಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಏರ್ ಫ್ರೈ ತೊಗೊಂಡ್ಮೇಲೆ ನಾನು ಈ ಥರ ಐಟಮ್ಸ್ ಮಾಡೋದು ತುಂಬ ಜಾಸ್ತಿ ಆಗಿದೆ. ಬಿಕಾಸ್ ಎಣ್ಣೆಲಿ ಮಾಡಿದ್ರೆ ಎಣ್ಣೆ ಜಾಸ್ತಿ ಖಾಲಿ ಆಗಿಬಿಡುತ್ತೆ ಅನ್ನೋ ಟೆನ್ಷನ್ ಎಲ್ಲರಿಗೂ ಇದ್ದಿರುತ್ತೆ. ಬಟ್ ಏರ್ ಫ್ರೈಯರಲ್ಲಿ ನಿಮಗೆ ಆ ಥರ ಟೆನ್ಷನ್ ಇರಲ್ಲ. ನೋಡಿ, ನಾನು ಸ್ಮಾಲ್ ಈ ಥರ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಪಾತಿನ. ಅದೇ ಥರ ಇನ್ನೊಂದು ಚಪಾತಿ ಕೂಡ ರೆಡಿ ಮಾಡಿ ಇಟ್ಕೊತೀನಿ, ಆಯಿತಾ. ನೀವು ಇದೇ ಶೇಪಲ್ಲೇ ಕಟ್ ಮಾಡಿ ಇಟ್ಕೊಳ್ಳಿ. ನಾನು ಈಗ ಇದನ್ನು ಒಂದೊಂದಾಗಿ ಏರ್ ಫ್ರೈಯರಲ್ಲಿ ಇಟ್ಕೊತಾ ಇದ್ದೀನಿ. 0% ಆಯಿಲಲ್ಲೇ ನಾವು ಇದನ್ನು ಕುಕ್ ಮಾಡ್ಬೋದು. ಈಗ ನೋಡಿ, ಚಪಾತಿನನ್ನು ನಾನು ಏರ್ ಫ್ರೈಯಲ್ಲಿ ಎಲ್ಲ ಪ್ಲೇಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಡಲೆ ಎಣ್ಣೆಲೇ ಕರ್ಕೊಳ್ಳಿ, ಪರವಾಗಿಲ್ಲ. ಈಗ ನಾನು ಇದನ್ನು ಟೈಮ್ ಸೆಟ್ ಮಾಡ್ತಿದ್ವಿ. ಫಸ್ಟು ಒಂದು 15 ಮಿನಿಟ್ಸ್ ಸೆಟ್ ಮಾಡಿದ್ದೀನಿ. ಆಮೇಲೆ ಬೇಕಾದರೆ ನಾವು ನೋಡ್ಕೊಳ್ಳೋಣ, ಅದು ಬೇಯೋ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಗ್ಲಾಸ್ ಬೌಲ್ಗೆ ಹಾಕ್ಕೊಂಡು ನಾನೀಗ ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ನ್ಯಾಚೋಸ್ಗೆ ಬೇಕಾಗಿರೋ ಐಟಮ್ಸ್. ನ್ಯಾಚೋಸ್ಗೆ ನಾನಿಲ್ಲಿ ಕ್ಯಾರೆಟ್, ಟೊಮ್ಯಾಟೊ, ಆನಿಯನ್, ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲೆ ನಾನು ಚಿಲ್ಲಿ ಪೌಡರ್, ಚಾಟ್ ಮಸಾಲ, ಪೆಪ್ಪರ್ ಪೌಡರ್, ಉಪ್ಪು, ಒಂಚೂರು ಗರಂ ಮಸಾಲ, ಒಂಚೂರು ಜೀರಿಗೆ ಪುಡಿ ಯೂಸ್ ಮಾಡ್ತಿದ್ದೀನಿ. ಮತ್ತು ಒಂದು ನಿಂಬೆಹಣ್ಣು ಯೂಸ್ ಮಾಡ್ತಿದ್ದೀನಿ ಸ್ಕ್ವೀಸ್ ಮಾಡ್ಕೊಳ್ಳೋದಕ್ಕೆ. ಇಷ್ಟಾದರೆ ಸಾಕು. ಮತ್ತು ಚೀಸ್ ಕೂಡ ಯೂಸ್ ಮಾಡ್ತಿದ್ದೀನಿ. ಒಂದು 2 ಸ್ಲೈಸಸ್ ಚೀಸ್ ತೊಗೊಂಡಿಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಚಪಾತಿ ಇಟ್ಟಿದ್ದೆ ಅಲ್ವಾ, ಈಗ ಅದನ್ನು ತೆಗಿತಾ ಇದ್ದೀನಿ. ನೋಡಿ, ಚಪಾತಿ ಈ ಥರ ಆಗಬೇಕು, ಅಂದರೆ ಕಟಮ್ ಆಗಬೇಕು, ಆ ಥರ. ಎಣ್ಣೆಲಾದರೆ ಒಂದು 2 to 3 ಮಿನಿಟ್ಸ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಈಗ ಇದು ರೆಡಿ ಆಗಿದೆ. ನಾನೀಗ ಇದನ್ನು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಇದೇ ಪ್ಲೇಟಲ್ಲೇ ಮಾಡ್ಕೊತೀನಿ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ನೋಡಿ ಎಷ್ಟು ಸಿಂಪಲ್ಲಾಗಿ ಮತ್ತು ತುಂಬಾ ಈಸಿಯಾಗಿರುತ್ತೆ ಈ ರೆಸಿಪಿ ಮಾಡೋದಕ್ಕೆ. ನೀವು ಮನೇಲಿ ಕೂಡ ಮಾಡ್ಕೊಬೋದು, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಈಗ ಚಪಾತಿ ನಾಚೋಸ್ ರೆಸಿಪಿ ರೆಡಿ ಆಗ್ತಾ ಇದೆ. ಇದ್ರ ಮೇಲೆ ನಾನು ಚೀಸ್ ಕೂಡ ಅಪ್ಲೈ ಮಾಡ್ತಿದ್ದೀನಿ, ಯಾಕೆಂದರೆ ಚೀಸ್ ತುಂಬ ಫ್ಲೇವರ್ಫುಲ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ. ಎಸ್, ನೋಡಿ ರೆಡಿ ಆಗಿಬಿಡ್ತು. ಈಗ ಇದಕ್ಕೆ ನಾನು ಡೆಕೋರೇಟ್ ಮಾಡ್ತಿದ್ದೀನಿ. ಯಾವ ರೀತಿ ಡೆಕೋರೇಟ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಈಗ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ತೊಗೊತಾ ಇದ್ದೀನಿ. ಇದಕ್ಕೆ ಚಾಟ್ ಮಸಾಲ ತುಂಬಾ ಇಂಪಾರ್ಟೆಂಟ್, ಇದೇ ಟೇಸ್ಟ್ ಕೊಡೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನಾನು ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ
ಒಂದು ಅರ್ಧ ಹೋಲ್ ನಿಂಬೆಹಣ್ಣು ಸ್ಕ್ವೀಸ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಆ್ಯಕ್ಚುಲಿ ಬೀಜ ಬಿದ್ದುಬಿಟ್ಟಿದೆ ಸ್ಕ್ವೀಸ್ ಮಾಡಬೇಕಾದ್ರೆ, ಅದನ್ನು ನಾನು ರಿಮೂವ್ ಮಾಡ್ತೀನಿ ಸೀಡ್ಸು. ಬೀಜ ಬಿದ್ದುಬಿಟ್ಟಿದೆ ಅನ್ನಲ್ಲ ಆಗಲೇ. ಈಗ ಇದಿಷ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನ್ಯಾಚೋಸ್ಗೆ ಮಸಾಲ ಆಗಿರುತ್ತೆ. ನೀವು ಟ್ರೈ ಮಾಡಿ ಒಂದ್ಸಲ, ನನಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ನ್ಯಾಚೋಸ್ ಒರಿಜಿನಲ್ ಆಗಿ ಬೇಕು ಅಂದರೆ ನ್ಯಾಚೋಸ್ ಅಂತ ಸಪ್ರೇಟ್ ಸಿಗುತ್ತೆ, ಚಿಪ್ಸ್ ಟೈಪು. ಅದನ್ನು ತಂದು ನೀವು ಮಾಡ್ಕೊಬೋದು. ಆ್ಯಕ್ಚುಲಿ ಅದನ್ನು ಮಯೋನೀಸ್ ಜೊತೆನೂ ತಿಂತಾರೆ, ಬಟ್ ಈ ಥರ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಎಸ್, ಈಗ ಕ್ವಿಕ್ಕಾಗಿ ಮಸಾಲ ರೆಡಿ ಆಗಿದೆ. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಚೀಸ್ನ ಕಟ್ ಮಾಡ್ಕೊತೀನಿ, ಸ್ಮಾಲ್ ಪೀಸಸ್ಸಾಗಿ ಮಾಡ್ಕೊತೀನಿ. ನನಗೂ ಗೊತ್ತಿಲ್ಲ ಟೇಸ್ಟ್ ಯಾವ ಥರ ಇರುತ್ತೋ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಸುಮ್ಮನೆ ಅದ್ರ ಮೇಲೆ ಒಂದೊಂದು ಪೀಸ್ ಇಟ್ಕೊತೀನಿ ಅಷ್ಟೇ. ನೋಡೋದಕ್ಕೆ ಮಾತ್ರ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಟೇಸ್ಟ್ ಯಾವ ಥರ ಇದೆ ಅಂತ ನಿಜ ಗೊತ್ತಿಲ್ಲ. ಟೇಸ್ಟ್ ಮಾಡಿಬಿಟ್ಟು ನಾನು ತಿಳಿಸ್ತೀನಿ. ನನಗೆ ಆ್ಯಕ್ಚುಲಿ ಬೇರೆ ಬೇರೆ ಫುಡ್ ಐಟಮ್ಸ್ ಮಾಡೋದಕ್ಕೂ ಇಷ್ಟ, ತಿನ್ನೋದಕ್ಕೂ ಇಷ್ಟ. ನಾನು ಡಯಟ್ ಕಾನ್ಸೆಪ್ಟ್ ಎಲ್ಲ ನಂಬಲ್ಲಪ್ಪ. ಯಾಕೆ ಅಂದರೆ ನನಗೆ ಇರೋವರೆಗೂ ಚೆನ್ನಾಗಿ ತಿನ್ನಬೇಕು, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡೋದಕ್ಕೆ ಇಷ್ಟ. ಅದಕ್ಕೋಸ್ಕರ ಅಷ್ಟೇ. ಈಗ ಚೀಸ್ ಸ್ಲೈಸಸ್ ಎಲ್ಲ ಇಟ್ಟಿದ್ದೀನಿ. ಇದೊಂದು ಪೀಸ್ ಮಿಕ್ಕಿದೆ. ಐ ಆಮ್ ಹ್ಯಾವಿಂಗ್. ನನಗೆ ಚೀಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನೋಡಿ ಇದಿಷ್ಟು ಚೆನ್ನಾಗಿ ಗುಂಡಾಗಿದ್ದೀನಿ. ಮಸಾಲೆನೋ ಇದಕ್ಕೆ ನಾನು ಶಿಫ್ಟ್ ಮಾಡ್ಕೊತಿದ್ದೀನಿ. ನೋಡೋದಕ್ಕಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಮಸಾಲೆ ಮಾತ್ರ. ಈಗ ಇದ್ರ ಮಧ್ಯೆ ಇಟ್ಕೊತಿದ್ದೀನಿ. ಈಗ ನಾನು ಈ ಚೀಸ್ ಮೇಲೆ ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಪೌಡರ್ ಸ್ಪ್ರಿಂಕಲ್ ಮಾಡ್ತಿದ್ದೀನಿ ಅಷ್ಟೇ, ಯಾಕಂದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ. ನೋಡಿ, ಈ ಥರ ಸುಮ್ಮನೆ ಸ್ಪ್ರಿಂಕಲ್. ಎಸ್, ಆಯಿತು. ಈಗ ಪೆಪ್ಪರ್ ಪೌಡರ್, ನನಗೆ ಆ್ಯಕ್ಚುಲಿ ಕುರ್ಕುರೆ ಐಟಮ್ಸ್ ಈ ಥರ ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ. ಈಗ ಇದು ರೆಡಿ ಆಗಿದೆ. ನೀವು ಈ ಥರ ಬೇಕಾದರೂ ಸರ್ವ್ ಮಾಡ್ಬೋದು, ಇಲ್ಲ ಅಂದರೆ ಇದನ್ನು ಇದ್ರ ಮೇಲೆ ಬೇಕಾದರೂ ಸ್ಪ್ರಿಂಕಲ್ ಮಾಡಿ ಸರ್ವ್ ಮಾಡ್ಬೋದು ಅಂತ. ಯಾವ ಥರ ಬೇಕಾದರೂ ತಿನ್ಬೋದು. ಇದೇ ಥರ ತಿನ್ನಬೇಕು, ಅದೇ ಥರ ತಿನ್ನಬೇಕು ಅಂತ ಏನಿಲ್ಲ. ಈಗ ಚಪಾತಿ ನಾಚೋಸ್ ರೆಡಿ ಆಗಿದೆ. ನಾನು ಇದ್ರ ಮೇಲೆ ಕೂಡ ಫಿಲ್ಲಿಂಗ್ ಮಾಡ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿರಲ್ಲ ಅನ್ನಿಸ್ತು, ಅದಕ್ಕೋಸ್ಕರ ಫಿಲ್ಲಿಂಗ್ ಮಾಡಿಕೊಂಡೆ ಅಷ್ಟೇ. ಈಗ ಬನ್ನಿ ಯಾವ ರೀತಿ ಇದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ. ಆಲ್ಮೋಸ್ಟ್ ಚಪಾತಿನ ಉಳಿದಿದೆ ಮತ್ತು ನೈಟ್ಗೆ ತಿನ್ನಿ ಅಂದರೆ ಯಾರೂ ತಿನ್ನಲ್ಲ. ಈ ಥರ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗೋದು ಇಲ್ಲ ಅಲ್ವಾ ಚಪಾತಿ ಅಂತ. ಮತ್ತು ಮನೇಲಿ ಮಕ್ಕಳಿದೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಬಾಯಲ್ಲಿ ನೀರು ಬರ್ತಿದೆ ನನಗಂತೂ. ನೀವು ಇದಕ್ಕೆ ಕೆಚಪ್ ಮಯೋನೀಸ್ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ತುಂಬ ಸಖತ್ತಾಗಿ ಬಂದಿದೆ. ಟ್ರಸ್ಟ್ ಮೀ, ನೀವು ಇದನ್ನು ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ತಿಂತೀರಿ, ಅಷ್ಟು ಚೆನ್ನಾಗಿದೆ. ಸೊ ಇದಾಗಿದೆ ಇವತ್ತಿನ ನನ್ನ ವಿಡಿಯೋ. ಲೆಫ್ಟ್ ಓವರ್ ಚಪಾತಿ ನಾಚೋಸ್ ರೆಸಿಪಿ ನೀವು ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನೀವು ಟ್ರೈ ಮಾಡಿ, ಡೆಫಿನೆಟ್ಲಿ ಇಷ್ಟಪಟ್ಟು ತಿಂತೀರ. ತುಂಬಾ ಚೆನ್ನಾಗಿದೆ, ನೀವು ಟ್ರೈ ಮಾಡಲೇಬೇಕು.
ಸೊ ಎಸ್ ಬಾಯ್ ಬಾಯ್.